NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಕಾಯಕ ಯೋಗಿ ಅಣ್ಣ ಬಸವಣ್ಣ ಅವರ ಜೀವನದ ಆದರ್ಶಗಳು ಸಾರ್ವಕಾಲಿಕ ಸತ್ಯವಾಗಿವೆ. ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಬಸವಣ್ಣನವರ ಸಂದೇಶಗಳು ದಾರಿದೀಪವಾಗಿವೆ. ಧನಂಜಯ್ ಕುಮಾರ್ ಅಭಿಮತ. ಕಾಯಕ ತತ್ವದ ಮಹತ್ವವನ್ನು ವಿಶ್ವಕ್ಕೆ ಸಾರಿ ವಚನಗಳ ಮೂಲಕ ಸಾಮಾಜಿಕ ಕ್ರಾಂತಿ ಮಾಡಿ ಸಮಾಜದ ನಿರ್ಮಾಣಕ್ಕಾಗಿ ಹೋರಾಡಿದ ವಿಶ್ವ ಜ್ಯೋತಿ ಬಸವಣ್ಣನವರ ಜೀವನದ ಆದರ್ಶಗಳನ್ನು ಯುವ ಜನರು ಕಡ್ಡಾಯವಾಗಿ ಪಾಲಿಸುವ ಮೂಲಕ ಬದಲಾವಣೆಯ ದಿಕ್ಕಿನತ್ತ ಸಾಗಬೇಕು ಎಂದು ತಾಲೂಕಾ ವೀರಶೈವ ಮಹಾಸಭಾದ ಅಧ್ಯಕ್ಷ ಧನಂಜಯ್ ಕುಮಾರ್ ಹೇಳಿದರು. ವರದಿ ಡಾಕ್ಟರ್ KR ನೀಲ್ಕಂಠ್, ಕೃಷ್ಣರಾಜಪೇಟೆ, ಮಂಡ್ಯ. ಅವಶ್ಯಕತೆ ಇದೆಯಾ ಅವಶ್ಯಕತೆ ಇಲ್ವಾ ಅಂತೇಳಿ ಚರ್ಚೆ ಮಾಡಿ ಮಾಡ್ತಕ್ಕಂಥ ಶಾಸನಗಳು. ಅವರು ಸರ್ಕಾರ ಮಾಡ್ತಕ್ಕಂಥ ಶಾಸನಕ್ಕೆ, ಸರ್ಕಾರ ಮಾಡ್ತಕ್ಕಂಥ ಆದೇಶಕ್ಕೆ ನನ್ನ ಸೇರ್ಕೊಂಡಾಗ ನೀವು ಕೂಡ ಜಿಲ್ಲಾಧಿಕಾರಿ ಕೂಡ ಸೇರಿ ರಾಜ್ಯ ಗೌರವ ಕೊಡಬೇಕಾಗುತ್ತೆ ಸರ್. ನಾನು ನೋಡ್ತೀನಿ ಇವತ್ತು ಒಬ್ಬ ಸಾಂಸ್ಕೃತಿಕ ರಾಜಪಾಲ ಇವತ್ತು ಬಸವಣ್ಣನವರು ಒಂದೇ ಅಲ್ಲ, ಬಸವ ಜಯಂತಿ ಮಾಡಬೇಕಾದ್ರೆ 34 ಇಲಾಖೆ ಇದೆ. 34 ಇಲಾಖೆ ಇದೆ. 34 ಇಲಾಖೆಯಲ್ಲಿ ಇವತ್ತು ಬಂದಿರ್ತಕ್ಕಂಥ ಎಷ್ಟು ಇಲಾಖೆಗಳು, ಎಷ್ಟು ಬಂದವರು ಸೇರಿರುತ್ತೆ? ಸಾಮಾನ್ಯವಾಗಿ 8 ರಿಂದ 9 ಇಲಾಖೆ ಬಂದಿಲ್ಲ. ನಾನು 10 ಇಲಾಖೆ ಅನ್ಕೊಳ್ಳಿ, ಇನ್ನೂ 24 ಇಲಾಖೆಯಲ್ಲಿ ಬಂದಿಲ್ಲ. ನಾನು ಮಾನ್ಯ ಪತ್ರಕರ್ತರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಇಂಥ ತಪ್ಪುಗಳು ಮತ್ತೆ ಆಗಬಾರ್ದು. ಸರ್ಕಾರದ ಆದೇಶಕ್ಕೆ ನಾವು ಬೆಲೆ ಕೊಡುವ, ನೀವು ಬೆಲೆ ಕೊಡಿ, ಆಯ್ತಾ? ನೀವು ತಪ್ಪು ಮಾಡಿದಾಗ, ಸರ್ಕಾರ ತಪ್ಪು ಮಾಡಿದಾಗ ಪ್ರಶ್ನೆ ಮಾಡಿ ನಾವಿರ್ತಕ್ಕಂಥದ್ದು ನಮ್ಗೆ ಅಧಿಕಾರ ಇದೆ, ಕರ್ತವ್ಯ ಇದೆ. ಹಾಗಾಗಿ ನಾನು ಜಿಲ್ಲಾಧಿಕಾರಿಗೆ ಈಗ ಆಗ್ತಿರ್ತಕ್ಕಂಥ ತಪ್ಪಿನ ಬಗ್ಗೆ ಸೋಮವಾರವನ್ನು ದೂರು ಕೊಡ್ತೀನಿ, ಲಿಖಿತವಾಗಿ ದೂರು ಕೊಡ್ತೀನಿ ಜಿಲ್ಲಾಧಿಕಾರಿಯವರಿಗೆ. ನಾನು ಕೇವಲ ಬಸವ ಜಯಂತಿ ಬಗ್ಗೆ ಮಾತ್ರ ಹೇಳಕ್ಕೆ ದೂರು ಕೊಡಲ್ಲ. ಯಾವುದೇ ಸಮಾಜದ, ಯಾವುದೇ ಧರ್ಮದ ಜಯಂತಿಗಳನ್ನ ನೀವು ಇಲಾಖೆಯವರು ಸಂಬಂಧಪಟ್ಟ ಸಮಾಜದ ಬಂಧುಗಳ ಜೊತೆಗೂಡಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು. ಇದು ಸರ್ಕಾರ ರಜೆಯನ್ನು ಕೊಟ್ಟಿದೆ. ಉದ್ದೇಶ ಏನು? ನಾವು ಬರಬೇಕು, ನೀವು ಬರಬೇಕು ಅಂತೇಳಿ. ಹಾಗಾಗಿ ಮಾನ್ಯ ಶಾಸಕರು ವಿನಂತಿ ಮಾಡ್ತೀನಿ, ಇವತ್ತು ಕ್ಯಾರ್ಪೇಟದಲ್ಲಿ ತಾಲೂಕು ಆಡಳಿತ ಜಯಂತಿಗಳನ್ನ ಸಮರ್ಪಕವಾಗಿ ಮಾಡ್ತಾ ಇಲ್ಲ. ಒಂದೇ ಅಲ್ಲ, ಸಮರ್ಪಕವಾಗಿ ಮಾಡ್ತಾ ಇಲ್ಲ. ಇದು ಮಾಡಬೇಕು. ಯಾಕೆ ಮಾಡಲ್ಲ? ಇದೇನು ಸ್ವಯಂ ಆಡಳಿತ ಅಲ್ಲ ಇದು, ಹಾಗಾಗಿ ಇದೇ ರೀತಿಯಾಗಿತ್ತು ಹೋದ ವರ್ಷ. ಹಾಗಾಗಿ ನೋಟಿಸ್ ಕೊಡಬೇಕು. ನಾನು ಹೇಳ್ತಾ ಇದ್ದೆ, ಆಸಕ್ತಿಯಿಂದ ಅಪಗಳನ್ನ ಮಾಡ್ತಾರೆ. ಸರ್ಕಾರ ಅಷ್ಟು ಅನುದಾನ ಕೊಡ್ತಾ ಇದೆ ಅಂತ ಒಂದು ಮಾಹಿತಿ ಕೊಡ್ತೀನಿ. ತಾವು ಯಾರ ಇಲಾಖೆ ಅಧಿಕಾರಿಗಳು ಬಂದವರೆ ನಾನು ಮಾಹಿತಿ ಅರ್ಜಿ ಹಾಕ್ತೀನಿ. ದಯಮಾಡಿ ಇದನ್ನು ಅಗುರ ತಗೋಬೇಡಿ. ಮಾಹಿತಿ ಅರ್ಜಿ ಹಾಕ್ತೀನಿ. ನಾನು ನಾಳೆಗೆ ಸೋಮವಾರ ಮಾಹಿತಿ ಅರ್ಜಿ ಹಾಕ್ತೀನಿ. ನನಗೆ CCTV ಕ್ಯಾಮ್ರಾ ಫುಟೇಜ್ ಕೊಡ್ಬೇಕು. ತಾವು ದಯಮಾಡಿ CCTV ಕ್ಯಾಮ್ರಾದಲ್ಲಿ ಎಷ್ಟು ಇಲಾಖೆಯವರು ಹಾಜರಿದ್ದಾರೆ ನನಗೆ ಫುಟೇಜ್ ಕೊಡಬೇಕು. ಮಾಹಿತಿ ಅಮೌಂಟ್ ಕೊಡಬೇಕು, ಸರ್ಕಾರ ಫೀಸ್ ತಗೊಳ್ಳಿ. ಎರಡನೇದು, ಯಾರು ಅಟೆಂಡೆನ್ಸ್ ಹಾಕಿದ್ದಾರೆ ನನಗೆ ಮಾಹಿತಿ ಕೊಡಬೇಕು. ಯಾರು ಇಲಾಖೆ ಬಂದಿಲ್ಲ ನೀವು ಸೋಕಾಸ್ ನೋಟಿಸ್ ಕೊಡ್ತೀರೋ ಬಿಡ್ತೀರೋ, ನಾನು DC ನಾನು ದೂರು ಕೊಡ್ತೀನಿ. ಮತ್ತೆ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ, ಗವರ್ನಮೆಂಟ್ ಆಫ್ ಕರ್ನಾಟಕ ವಿಧಾನಸೌಧ ಅವರು ನಾನು ದೂರು ಕೊಡ್ತೀನಿ. ಏನಂತ ಮಾಡಿದ್ದಾರೆ ಅಧಿಕಾರಿಗಳು? ಏನಂತ ಮಾಡಿದ್ದಾರೆ ಸರ್? ಶಾಸಕರಿಗೆ ಗೌರವ ಕೊಡಬೇಕು, ಸರ್ಕಾರದ ಆದೇಶಕ್ಕೆ ಗೌರವ ಕೊಡಬೇಕು. ಅವ್ರು ಇಷ್ಟ ಬಂದಂಗಲ್ಲ. ಅದು ಜನಗಳು, ಸಾವಿರಾರು ಜನಗಳು ಕಟ್ತಕ್ಕಂಥ ಒಂದು ಟ್ಯಾಕ್ಸ್ ಇಂದ ಸರ್ಕಾರ ಹೇಳಿರ್ತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು ನಾವು. ಹಾಗಾಗಿ ಇದು ಬೇಸರದ ಸಂಗತಿ. ನನಗಂತೂ ನೋವಾಗಿದೆ. ನೋಡಿ, ಹೋದ ಬಾರಿ ಜನ ಫುಲ್ ಕ್ರೌಡ್ ಇತ್ತು. ಬೇಡ, ಒಂದು ಇಲಾಖೆಯಲ್ಲಿ ಮುಖ್ಯಸ್ಥರು ಬೇಡ, ಅಟ್ಲೀಸ್ಟ್ ಒಬ್ಬ ಡಿ ನೌಕರ ಬರಲಿಲ್ಲ. ಹೌದೇಲ್ಲ, ಮುಖ್ಯಸ್ಥರು ಬೇಡ, ರಜೆ ಬೇಡ, ಡಿ ನೌಕರ ಬರಲಿಕ್ಕೆ ಕಷ್ಟ ಇದೆ. ಹಾಗಾಗಿ ತಾವು ಪತ್ರಕರ್ತರಿಗೆ ವಿನಂತಿ ಮಾಡ್ತಿದ್ದೀನಿ, ಈ ವಿಷಯ ಮಾನ್ಯ ಜಿಲ್ಲಾಧಿಕಾರಿಗಳು ಹೋಗಬೇಕು. ಶಾಸಕರು ಕೂಡ, ಮಾನ್ಯ ಶಾಸಕರು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಂತ ವಿಚಾರವನ್ನು ಹೇಳ್ತಾ, ಇಂಥ ತಪ್ಪುಗಳಾಗಬಾರ್ದು. ನನಗೆ ಬೇಸರ ಆಗಿದೆ ಅಂತಕ್ಕಂಥ ಬಸವಣ್ಣನವರು 12ನೇ ಶತಮಾನದಲ್ಲಿ ಈಗಿನ ವಿಜಯನಗರ ಜಿಲ್ಲೆಯ ಬಸವನ ಬಾಗವಾಡಿ ಗ್ರಾಮದಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆ ಎಂಬ ದಂಪತಿಗಳ ಪುತ್ರನಾಗಿ 14ನೇ ಶತಮಾನದಲ್ಲಿ ಜನಿಸ್ತಾರೆ. ಇವರು ಒಬ್ಬರು ಮಹಾನ್ ಕವಿ, ಕ್ರಾಂತಿಕಾರ ಮತ್ತು ವಚನಗಳ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಅಪೂರ್ವವಾದ ಕೊಡುಗೆಯನ್ನು ಸಲ್ಲಿಸಿರ್ತಾರೆ. ಮತ್ತು ಸಮಾಜ ಸುಧಾರಣೆ ಮಾಡೋದ್ರಲ್ಲೂ ಸಾಕಷ್ಟು ಶ್ರಮಿಸಿರ್ತಾರೆ. ಅದೇ ರೀತಿ ಹೇಮರೆಡ್ಡಿ ಮಲ್ಲಮ್ಮ ಕೂಡ ಶ್ರೀಶೈಲದ ವೆಲ್ಲಟೂರಿನ ರಾಂಪುರ ಎಂಬಲ್ಲಿ ನಾಗರೆಡ್ಡಿ ಮತ್ತು ಗೌರಮ್ಮ ದಂಪತಿಗಳ ಪುತ್ರಿಯಾಗಿ
14ನೇ ಶತಮಾನದಲ್ಲಿ ಜನಿಸಿರ್ತಾರೆ. ಇವರು ಶ್ರೀಶೈಲದ ಮಲ್ಲಿಕಾರ್ಜುನನ ಜ್ಞಾನ ಆರಾಧ್ಯ ದೈವವನ್ನಾಗಿ ಆರಾಧಿಸುತ್ತಾ ಅವರನ್ನೇ ಸಾಕರಿಸಿಕೊಂಡು ಜೀವನದಲ್ಲಿ ಮೋಕ್ಷವನ್ನು ಪಡೆಯಬೇಕಾದರೆ ಲೌಕಿಕ ಪ್ರಪಂಚವನ್ನು ತ್ಯಜಿಸಿ ಮತ್ತೆ ಸದ್ಗತಿಯನ್ನು ಹೊಂದುತ್ತಾರೆ. ಹೀಗೆ ಇವ್ರುಗಳ ಜಯಂತಿಯನ್ನು ನಾವು ಬರೀ ಆ ಜಯಂತಿ ದಿನ ಫೋಟೋ ಇಟ್ಟು ಪೂಜೆ ಮಾಡಬೇಕಾದ್ದು ಅವ್ರು ನೀಡಿರೋ ಆದರ್ಶ ಮತ್ತೆ ತತ್ವಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವೆಲ್ಲ ಸಾಕಷ್ಟು ಇದಾಗುತ್ತೆ ಅಂತ ಹೇಳ್ತಾ, ಮತ್ತೆ ಅದೇ ತರನೇ ಸರ್ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕ್ ಲೆವೆಲ್ ಆಫೀಸರ್ಸ್ಗಳೆಲ್ಲ ನಮ್ಮ ಕಡೆಯಿಂದ ನೋಟಿಸ್ ಕೊಟ್ಟಿದ್ದೀವಿ, ಮತ್ತೆ ತಾಲೂಕ್ ಲೆವೆಲ್ ಆಫೀಸರ್ಸ್ಗೆಲ್ಲ ಒಂದು ಗ್ರೂಪ್ ಮಾಡಿದ್ದೀವಿ. ಆ ಗ್ರೂಪ್ ಅಲ್ಲೂ ಶೇರ್ ಮಾಡಿದ್ದೀವಿ, ಮತ್ತೆ ಇಂಡಿವಿಜುವಲ್ ಆಗಿ ಅವ್ರ ಡಿಪಾರ್ಟ್ಮೆಂಟ್ಗೂ ನೋಟಿಸ್ಗಳನ್ನು ಸಹ ಜಾರಿ ಮಾಡಿ ಅವರಿಂದ ಸ್ವೀಕೃತಿಯನ್ನು ಸಹ ಪಡ್ಕೊಂಡಿದ್ದೀವಿ. ಸರ್ ಹೇಳುವಂಗೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅವ್ರ ಕಡೆಯಿಂದ ಯಾರಾದ್ರೂ ಒಬ್ರು ಅವ್ರಿಗೆ ಇಲ್ಲಿ ಭಾಗವಹಿಸಕ್ಕೆ ಸಾಧ್ಯವಾಗಿಲ್ಲ ಅಂತ ಹೇಳಿದ್ರೆ ಅವ್ರ ಕಡೆಯಿಂದ ಒಂದು ಡಿ ಗ್ರೂಪ್ ನೌಕರನಾರು ಕಳುಹಿಸಿ ಇದಕ್ಕೆ ಒಂದು ಗೌರವ ಸಲ್ಲಿಸಬೇಕಾಗಿತ್ತು. ಆದ್ರೆ ಯಾರ್ಯಾರು ಇವಾಗ ಈ ಒಂದು ತಾಲೂಕು ಮಟ್ಟದ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಾರೋ ಅವ್ರನ್ನ ಬಿಟ್ಟು ಯಾರ್ಯಾರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿಲ್ಲ ಅವ್ರಿಗೆಲ್ಲ ಸೋಕಾಸ್ ನೋಟಿಸ್ ಕೊಡಕ್ಕೆ ಈಗಾಗಲೇ ಹೇಳಿದ್ದೀವಿ. ಸೋಕಾಸ್ ನೋಟಿಸ್ ಕೊಟ್ಟು ಮತ್ತೆ ನೆಕ್ಸ್ಟ್ ಯಾವುದೇ ಒಂದು ಜಯಂತಿ ಆಗ್ಬೋದು, ಇದೇ ಜಯಂತಿ ಅಲ್ಲ, ಯಾವುದೇ ಒಂದು ಮಹಾನುಭಾವರುಗಳ ಜಯಂತಿಯನ್ನ ನಾವು ರಾಷ್ಟ್ರ ಹಬ್ಬಗಳ ಸಮಿತಿ ಕಡೆಯಿಂದ ನಮ್ಮ ಕಚೇರಿಯಲ್ಲಿ ಆಚರಿಸುವಾಗ ಪ್ರತಿಯೊಂದು ತಾಲೂಕು ಮಟ್ಟದ ಅಧಿಕಾರಿಗಳು ಕಟ್ನಿಟ್ಟಾಗಿ ಈ ಒಂದು ಏನ್ ಸಮಾರಂಭ ಮಾಡ್ತೀವಿ ನಾವು ಜಯಂತಿಗಳಿಗೆ ಅದು ಹಾಜರಾಗಕ್ಕೆ ನಾವು ಕ್ರಮ ವಹಿಸ್ತೀವಿ ಅಂತ ಹೇಳ್ತಾ ಸರ್ ನಾನು ಕೇಳ್ಕೊಂಡಿದ್ದೀನಿ. ಇದು ನಮ್ಮ ತಾಲೂಕು ಆದ್ರಿಂದ ನಮ್ಮ ತಾಲೂಕನ್ನ ಒಂದು ಇದು ಅದರಿಂದ ಇವತ್ತು ಯಾರು ಬಂದಿಲ್ಲ ಅವ್ರಿಗೆ ನೆಕ್ಸ್ಟ್ ಸಭೆಯಿಂದ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಅಪ್ ಮಾಡುವ. ಇವತ್ತೊಂದು ಸಭೆಗೆ ತಂದು ಅವ್ರಿಗೆ ಒಂದು ಕನ್ಸೆಷನ್ ಕೊಡ್ಲಿ ಅಂತ. ಮಹಾತ್ಮ ಜಯಂತಿಯನ್ನ ಆಚರಿಸ್ಕೊಂಡು ಬರ್ತಾನೇ ಇದ್ದೀವಿ. ಆದರೆ ಅವರ ತತ್ವ ಸಿದ್ಧಾಂತ ಅವರ ವಚನಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿಲ್ಲ. ಇದು ನಾವು ಮೊಟ್ಟ ಮೊದಲನೇದಾಗಿ ಮಾಡಬೇಕಾಗಿರುವಂತಹ ಕೆಲಸ. ಅವರ ಕೆಲವು ತತ್ವ ಸಿದ್ಧಾಂತಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ಕೆಲವು ನಮ್ಮ ಸಮಾಜದಲ್ಲಿ ಸುಧಾರಣೆಗಳನ್ನು ತರುವುದು, ಇಡೀ ನಮ್ಮ ಇದನ್ನೇ ಬದಲಾಯಿಸಬಹುದು. ಆ ಒಂದು ಅಂಥ ಒಂದು ವಚನಗಳನ್ನು ಬಸವೇಶ್ವರರು ನಮಗೆ ಕೊಟ್ಟಿದ್ದಾರೆ. ಅಂತಹ ಬಸವೇಶ್ವರರ ಕುರಿತು ಮಹಾಮನ ಮನೆ ಅಂತ ಹಿಂದೆ ಮಾಡಿಕೊಂಡಿದ್ದು, ಅದು ಸಂಸತ್ ಭವನಕ್ಕೆ ಸಮಾನವಾದಂತಹ ಮಹಾಮನೆ. ಆ ಮಹಾಮನೆಯಲ್ಲಿ ಅಲ್ಲಮ ಪ್ರಭುಗಳನ್ನ ಶೂನ್ಯ ಪೀಠದ ಅಧ್ಯಕ್ಷರನ್ನಾಗಿ ಮಾಡಿಕೊಂಡು ಎಲ್ಲರೂ
ಆ ಒಂದು ಸಂಸತ್ನಲ್ಲಿ ಆ ಮಹಾಮನೆಯಲ್ಲಿ ಎಲ್ಲರೂ ಸದಸ್ಯರಾಗಿ ಭಾಗವಹಿಸಿ ತಮಗೆ ಅನಿಸಿದಂತನ್ನ ಸಮಾಜನ ಯಾವ ರೀತಿ ತಿದ್ದಬೇಕು, ಯಾವ ರೀತಿ ನಾವು ತಿದ್ದಿ ಸಮಾಜವನ್ನ ಸರಿ ದಾರಿನಲ್ಲಿ ಕೊಂಡೊಯ್ಯಲಿಕ್ಕೆ ಅನುವು ಮಾಡಿಕೊಡುವಂತಹ ವಿಚಾರಗಳನ್ನು ಚರ್ಚೆ ಮಾಡಿ ಎಲ್ಲರಿಗೂ ಸಮಾನತೆಯನ್ನು ಬೋಧಿಸಿ ಅವತ್ತು ಹೆಸರು ಮಾಡಿಸಿದಂತಹ ಬಸವಣ್ಣನವರು ಪ್ರಧಾನ ಮಂತ್ರಿ ತರ ಅವರು ಕಾರ್ಯನಿರ್ವಹಿಸಿದರು. ಆ ಒಂದು ಪ್ರಧಾನಮಂತ್ರಿ ಬಸವಣ್ಣನವರನ್ನ ಕುರಿತು ಹಲವು ಪ್ರಭುಗಳು ಹೇಳಿದ್ದಾರೆ. ಇಡೀ ನಮ್ಮ ಸಮಾಜಕ್ಕೆ ಈ ಒಂದು ಬಸವೇಶ್ವರರು ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ. ಅಂತ ಒಬ್ಬ ಮಹಾನ್ ಪವಾಡ ಪುರುಷ, ವಚನಕಾರ, ಅಂತಹ ಒಬ್ಬ ಮಹಾಮಹಿಮನ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೇವೆ. ಆ ಮಹಾಮಹಿಮನಿಗೆ ಕುವೆಂಪು, ರಾಷ್ಟ್ರಕವಿ ಕುವೆಂಪು ಅವರು ಕೂಡ ನಮ್ಮ ಬಸವಣ್ಣನವರ ಕುರಿತು ವಿಶ್ವಮಾನವ, ಜಗತ್ತಿಗೆ ಮಾರ್ಗದರ್ಶನವನ್ನು ಮಾಡುವಂತಹ ಹರಿಕಾರ ಅನ್ನುವಂತಹ ಒಂದು ಬಿರುದನ್ನು ಕೊಟ್ಟಿದ್ದಾರೆ. ಇಂತಹ ಮಹಾಮಹಿಮನ ಒಂದು ನಾವು ಕೆಲವು ವಚನಗಳನ್ನು ಕಳಬೇಡ, ಕೊಡಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಕಣ್ಣೀರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಉಳಿಸುವ ಪರಿ ಅಂತ ಹೇಳಿ ಬಸವಣ್ಣನವರು ಹೇಳಿದ್ದಾರೆ. ಅದರ ಜೊತೆಗೆ ಲೋಕದ ಡೊಂಕ ನೀವೇಗೆ ತಿದ್ದುವಿರಿ, ನಿಮ್ಮ ನಿಮ್ಮ ತರುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ವೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಎಂತಹ ಮಾತನ್ನು ಹೇಳಿದ್ದಾರೆ. ನಾವು ನಮ್ಮ ತಪ್ಪುಗಳು ಸಾಕಷ್ಟು ಬೇಕಾದಷ್ಟು ಇದ್ದಾವೆ. ನಮ್ಮ ತಪ್ಪುಗಳನ್ನ ನಾವು ತಿದ್ದುಕೊಂಡು ಸರಿಯಾದ ಮಾರ್ಗದರ್ಶನವನ್ನ ಮಾಡಿದ್ರೆ ಬೇರೆಯವರು ಕೂಡ ಅದನ್ನು ಅನುಸರಿಸ್ತಾರೆ. ಅದನ್ನು ದಯಮಾಡಿ ಸಾಹೇಬರಾದಿಯಾಗಿ ಅದನ್ನು ಅರ್ಥ ಮಾಡಿಕೊಂಡು ಎಲ್ಲ ನೌಕರ ವರ್ಗದವರು ಕೂಡ ಅರ್ಥ ಮಾಡಿಕೊಂಡು, ನಾವುಗಳೆಲ್ಲ ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ಸಮಾಜನ ಒಂದು ಒಳ್ಳೆಯ ಸುಸ್ಥಿತಿಗೆ ತರುವಂತಹ ಕೆಲಸಕ್ಕೆ ತಾವುಗಳೆಲ್ಲರೂ ಭಾಗಿಯಾಗಬೇಕು ಅಂತ ಹೇಳಿ ಸಾಂಸ್ಕೃತಿಕ ರಾಯಭಾರಿ ಅಂತೇಳಿ ಘೋಷಣೆ ಇರ್ತಕ್ಕಂಥ ದಾರ್ಶನಿಕ ಜಗಜ್ಯೋತಿ ಬಸವೇಶ್ವರರ ಜಯಂತಿ ಮತ್ತು ಹೇಮಾರೆಡ್ಡಿ ತಹಶೀಲ್ದಾರ್ ಅವರೇ ಮತ್ತು ನಮ್ಮ ಸಮಾಜದ ಮಾಜಿ ಅಧ್ಯಕ್ಷರು ತೋಟಪ್ಪನವರೇ ಮತ್ತು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಈರಪ್ಪನವರೇ, ಎಲ್ಲ ಸಂಘದ ನಿರ್ದೇಶಕರುಗಳೇ ಮತ್ತೆ ಎಲ್ಲ ಇಲಾಖೆಯ, ಅದು ಈ ಕೆಲವೊಂದು ಇಲಾಖೆಗಳು ಬಂದಿಲ್ಲ, ಇಲ್ಲಿ ಹಾಜರಿರ್ತಕ್ಕಂಥ ಅಧಿಕಾರಿಗಳು, ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗಲ್ಲ, ಯಾಕೆಂದ್ರೆ ಸರಳವಾಗಿರ್ತಕ್ಕಂಥ ಕಾರ್ಯಕ್ರಮ. ಆದರೂ 2 ನಿಮಿಷ ಮಾತಾಡ್ತೀನಿ. ಮೊದಲನೇದು, ಈ ಜಗಜ್ಯೋತಿ ಬಸವೇಶ್ವರರು ಯಾರು, ಅವರ ಒಂದು ಜನನ, ಹುಟ್ಟು, ಹೋರಾಟ ಅಂತಕ್ಕಂಥ ಹೇಳಕ್ ಹೋದ್ರೆ ದಿನದ 24 ಗಂಟೆ ಸಾಲೋದಿಲ್ಲ, ಅದು ದಿನಗಳೇ ಬೇಕಾಗ್ತದೆ. ಆದರೆ ಇಡೀ ಜಗತ್ತಿಗೆ, ಇಡೀ ವಿಶ್ವಕ್ಕೆ ಮಾನ್ಯ ತಹಶೀಲ್ದಾರ್ ಅವರೇ ಒಂದು ತತ್ವವನ್ನು ಕೊಟ್ಟು ಹೋಗಿದ್ದಾರೆ. ಏನದು? ಕಾಯಕವೇ ಕೈಲಾಸ. ನನ್ನ ಪ್ರಕಾರ ಇಂತಹ ಮಹಾನ್ ಪದವನ್ನು, ಕಾಯಕವೇ ಕೈಲಾಸ ಅಂತಕ್ಕಂಥ ಈ ಒಂದು ಪದವನ್ನ ಜಗತ್ತಿನಲ್ಲಿ ಯಾರಾದ್ರೂ ಮೊದಲು ಬಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಅದು ಬಸವಣ್ಣನವರು ಅಂತಕ್ಕಂಥ ಮಾತು ನಾನು ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ನೋಡಿ, ಮಾನ್ಯ ಎಲ್ಲರೂ ಕೂಡ ಇದ್ದಾರೆ. ಕಾಯಕವೇ ಕೈಲಾಸ 2ನೇ ಪದ. ಮಾನ್ಯ ಮಾಧ್ಯಮದವರು ಕೂಡ ಇದ್ದಾರೆ. ಕಾಯಕವೇ ಕೈಲಾಸ. ನೋಡಿ, ಕಾಯಕ ಅಂದ್ರೆ ಕರ್ಮ, ಕೆಲಸ ಮತ್ತು ತ್ಯಾಗ ಮತ್ತು ಶ್ರದ್ಧೆ, ಎಲ್ಲ ಕಾಯಕದಲ್ಲಿ. ಕೈಲಾಸ, ಎಲ್ಲಿಗೆ ಹೋಗ್ಬೇಕು ನೀವು? ಕೈಲಾಸ ಅಂದ್ರೇನು? ನಿನ್ನ ನಂತರ ಕೈಲಾಸ ಅಂದ್ರೆ ಸ್ವರ್ಗಾನ ಪದ ಒಂದು, ಕೈಲಾಸ ಅಂದ್ರೆ ಸ್ವರ್ಗಾನ ಪದನು ಒಂದು. ಇನ್ನೊಂದು ಪದ, ನಿನ್ನ ನಂತರ ಸಮಾಜ ನೆನ್ಕೊಳ್ತಕ್ಕಂಥ, ಬರೀ ಸ್ವರ್ಗ ಅಂತ ಸಮಾಜ ನೆನ್ಕೊಳ್ತಕ್ಕಂಥ ಅಂದ್ರೆ ನಾನಾಗ್ಬೋದು, ಮತ್ತು ಯಾವ ಸಮಾಜದ ವ್ಯಕ್ತಿಗಳಾಗ್ಬೋದು, ಮತ್ತು ಸರ್ಕಾರದ ಅಧಿಕಾರಿಗಳಾಗ್ಬೋದು. ಕಾಯಕವೇ ಕೈಲಾಸ ಅಂತಕ್ಕಂಥ ಪದಕ್ಕೆ ಗೌರವವನ್ನು ಕೊಡಬೇಕಾಗ್ತದೆ, ಘನತೆಯನ್ನು ಕೊಡಬೇಕಾಗ್ತದೆ. ನನಗಂತೂ ನೋವಾಗಿದೆ. ಕೆಲವೊಂದು ವಿಚಾರನ ಇಂಥ ಒಂದು ನಾಡಹಬ್ಬದ ಸಂದರ್ಭದಲ್ಲಿ ನಾವು ಮಾತಾಡಬಾರ್ದು. ನಮಗೆ ಇಡೀ, ನನಗೆ ನನ್ನ ಸೇರ್ಕೊಂಡಂಗೆ ಇಡೀ ನಮ್ಮ ತಾಲೂಕಿನ ಎಲ್ಲ ವೀರಶೈವ ಲಿಂಗಾಯತ ಬಂಧುಗಳಿಗೆ ಕಾಯಕವೇ ಕೈಲಾಸ ಅಂತಕ್ಕಂಥದ್ದನ್ನ ಕೆಲವರು ಮರೆತು ಮಾಡತಕ್ಕಂಥ ಕೆಲಸ ನಮಗೆ ನೋವಾಗಿದೆ. ಆ ನೋವನ್ನು ಈ ಸಂದರ್ಭ ಹೇಳ್ಬಾರ್ದು, ತಪ್ಪಾಗ್ತದೆ, ಬೇಡ. ನಾವು
ಇಡೀ ಸಮುದಾಯಕ್ಕೆ ನೋವಾಗಿದೆ ಮತ್ತೆ ಬೇಸರ ಆಗಿದೆ. ಆದರೆ ಈ ಸಂದರ್ಭದಲ್ಲಿ ನಾನು ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಮನೆ ತಹಶೀಲ್ದಾರ್ ಅವರೇ, ನನ್ನೂ ಕೂಡ ಸೇರ್ಕೊಂಡಂಗೆ ನಾನೇ ವಿಭಿನ್ನ ಏನಲ್ಲ. ಕಾರ್ಯಕ್ರಮ ಕೈಲಾಸ ಅಂದರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು, ಶ್ರದ್ಧೆ ಇರಬೇಕು, ಹೊಟ್ಟೆ ಕಿಚ್ಚಿರಬಾರ್ದು, ಹಸಿವೆ ಇರಬಾರ್ದು, ಮತ್ತೆ ಎಲ್ಲರೂ ಕೂಡ ಸಮಾಜ ವಾಹಿನಿಯ ಕೆಲಸ ಮಾಡಬೇಕು ಅಂತ ಒಂದು ವಿಚಾರ. ಎರಡನೇ ವಿಚಾರ ಮನೆ ತಹಶೀಲ್ದಾರ್ ಅವರೇ, ನೋಡಿ ನಾಡಹಬ್ಬದ ಸಮಿತಿ ಅಧ್ಯಕ್ಷರಾಗಿ ಮನೆ ಶಾಸಕರಲ್ಲ, MLA ಅವರು ನಾಡಹಬ್ಬದ ಸಮಿತಿ ಅಧ್ಯಕ್ಷರು ತಾಲೂಕು ಯಾರು ತಹಶೀಲ್ದಾರ್ MLA ಅವರಲ್ಲ, ನಿಲ್ಲಿಸಿದರಯ್ಯ ಕೂಡಲ ಸಂಗಮದೇವ ಅಂತ ಯಾರನ್ನೇ ಆಗಲಿ ಇವ ನಮ್ಮಮ್ಮ ಅಂತ ಹೇಳಿ ವಚನದಲ್ಲಿ ಭಾರಿ ಚೆನ್ನಾಗಿ ಹೇಳಿದ್ದಾರೆ ಬಸವಣ್ಣವರು. ಅದನ್ನು ತಿಳ್ಕೊಂಡು ಅಂದ್ಕೊಂಡು ಎಲ್ಲರೂ ಆ ಥರ ಅನುಸರಿಸ್ಕೊಂಡು ಬಸವಣ್ಣವ್ರ ಥರ ಹೋದರೆ ಇವತ್ತು ದೇಶ ಆಗಲಿ ಯಾವುದೇ ಆಗಲಿ ಭಾರಿ ಉನ್ನತಿ ಮಟ್ಟಕ್ಕೆ ಹೋಗ್ಬೋದು, ಯಾವುದೇ ಥರ ಇದ್ದಂಗೆ ಕಳಂಕ ಇದ್ದಂಗೆ ನಡೆಸ್ಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ. ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಡ್ತೀನಿ.